ಎಲ್ರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಹಾಗೆ ಪ್ರಮುಖವಾದ ರಾಯರ ಪೂಜೆಯಲ್ಲಿ ಬಳಸುವಂತಹ ಅಕ್ಷತೆ ಕಾಳು ಹಾಗೆ ರಾಯರಿಗೆ ಸಮರ್ಪಣೆ ಮಾಡುವಂತಹ ಗಂಧ ಹಾಗೆಯೇ ತೀರ್ಥಗಳನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣಂತೆ. ಸೊ ಮೊದಲನೇದಾಗಿ ಯಾವ ರೀತಿ ನಾನು ರಾಯರಿಗೆ ಸಮರ್ಪಣೆ ಮಾಡುವಂತಹ ಅಕ್ಷತೆನ ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಅಕ್ಷತೆಯನ್ನು ನಾವು ರಾಯರಿಗೆ ಸಮರ್ಪಣೆ ಮಾಡುವಂಥ ಅಕ್ಷತೆಯನ್ನು ನಾವು ತಯಾರು ಮಾಡುವಂತಹ ವಿಧಾನ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಯಾಕೆಂದರೆ ನಾವು ಬೇರೆ ದೇವರುಗಳಿಗೆ ಹಾಗೆಯೇ ಈಗ ಲಕ್ಷ್ಮೀ ದೇವಿಗಾಗಿರ್ಬೋದು, ಹಾಗೆಯೇ ಹೆಣ್ಣು ದೇವತೆಗಳಿಗೆಲ್ಲರಿಗೂ ನಾವು ಅರಿಶಿನ, ಕುಂಕುಮ ಹಾಗೆ ತುಪ್ಪ ಮೂರು ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಒಳಗೆ ನಾವು ಕಲಸಿ ಅಕ್ಷತೆಯನ್ನು ತಯಾರು ಮಾಡ್ತೀವಿ. ಆದರೆ ಅದೇ ಅಕ್ಷತೆನ ನಾವು ರಾಯರಿಗೆ ಕೂಡ ಸಮರ್ಪಣೆ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ರಾಯರಿಗೆ ನಾವು ಕುಂಕುಮವನ್ನು ಯಾವುದೇ ಕಾರಣಕ್ಕೂ ರಾಯರ ಪೂಜೆಯಲ್ಲಿ ಬಳಸೋ ಹಾಗಿಲ್ಲ. ಹಾಗಾಗಿ ನಾವು ರಾಯರಿಗೆ ಅಕ್ಷತೆಯನ್ನು ನಾವು ತಯಾರು ಮಾಡಬೇಕಾದ್ರೆ ಸ್ವಲ್ಪ ಬೇರೆ ರೀತಿಯಲ್ಲಿ ನಾವು ತಯಾರು ಮಾಡ್ತೀವಿ. ಹಾಗೆಯೇ ಅಕ್ಷತೆಯಲ್ಲಿ ತುಪ್ಪವನ್ನೆಲ್ಲ ನಾವು ಬಳಸೋದಿಲ್ಲ ರಾಯರಿಗೆ ಮಾಡುವಂಥ ಅಕ್ಷತೆಯಲ್ಲಿ. ಹಾಗಾಗಿ ಯಾವ ರೀತಿ ರಾಯರಿಗೆ ಒಂದು ಅಕ್ಷತೆಯನ್ನು ಮಾಡುವಂಥದ್ದಾಗಿರ್ಬೋದು, ಹಾಗೆಯೇ ರಾಯರಿಗೆ ಗಂಧ ಅಂದರೆ ತುಂಬಾ ಇಷ್ಟ. ಸೊ ಸುಗಂಧ ಭರಿತವಾಗಿರುವಂತಹ ಗಂಧನ ಹೇಗೆ ರಾಯರಿಗೋಸ್ಕರ ತಯಾರು ಮಾಡೋದು ಎಂಬುದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನೋಡಿ, ಅಕ್ಷತೆ ಮಾಡೋಕ್ಕಿಂತ ಮುಂಚೆ ನಾವು ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ನೆನಪಿನಲ್ಲಿಟ್ಕೊಂಡಿರಬೇಕು. ಏನಂತ ಅಂದರೆ, ನಾವು ಮಾಡುವಂಥ ಅಕ್ಷತೆಗೆ ನಾವು ಯಾವ ಅಕ್ಕಿ ತೊಗೊಳ್ತೀವಲ್ಲ ಅದು ಯಾವುದೇ ಕಾರಣಕ್ಕೂ ಅಂದರೆ ತುಂಡಾಗಿರಬಾರ್ದು. ಅಕ್ಕಿಯ ಕಾಳುಗಳೆಲ್ಲ ಮುರಿದೋಗಿರಬಾರ್ದು. ಅಂದರೆ ಅಕ್ಕಿ ಸಂಪೂರ್ಣವಾಗಿ ಇರಬೇಕು. ಕೆಲವೊಂದು ಕಡೆ ಹೇಗೆ ಅಂತ ಅಂದರೆ, ಅಕ್ಕಿಯ ಕಾಳುಗಳೆಲ್ಲ ಮುರಿದು ಹೋಗಿರುತ್ತೆ, ಅದರಲ್ಲೇ ಅಕ್ಷತೆಯನ್ನು ಎಲ್ಲ ತಯಾರು ಮಾಡಿರ್ತಾರೆ. ಆ ರೀತಿಯೆಲ್ಲ ಆಗದಲ್ಲೇ ಇರೋ ಹಂಗೆ ನೋಡ್ಕೊಳ್ಳಿ. ಸೊ ನಾವು ರಾಯರಿಗೆ ಅಕ್ಷತೆ ಮಾಡುವಂತಹ ಒಂದು ಅಕ್ಕಿ ಯಾವಾಗಲೂ ಕೂಡ ಪರಿಪೂರ್ಣವಾಗಿರುವಂಥ ಧಾನ್ಯ ಆಗಿರಬೇಕು. ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಮುರಿದಿರಬಾರ್ದು. ಸೊ ಆ ರೀತಿ ಅಕ್ಕಿಯನ್ನು ತೊಗೊಳ್ಬೇಕು. ಈಗ ಮುರಿದಿರೋ ಅಕ್ಷತೆನೆಲ್ಲ ನಾವು ರಾಯರಿಗೆ ಸಮರ್ಪಣೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅಕ್ಕಿಯನ್ನೆಲ್ಲ ಒಂದು ಸತಿ ನೀಟಾಗಿ ತೊಗೊಂಡಾದ್ಮೇಲೆ ಹುಳಗಳಿತ್ತು ಏನಾದರೂ ಇತ್ತಂದರೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ, ತದನಂತರದಲ್ಲಿ ನಾವು ರಾಯರ ಅಕ್ಷತೆಗೆ ಅರಿಶಿನ ನಾವು ಬಳಸ್ತೀವಿ. ಸೊ ರಾಯರ ಅಕ್ಷತೆ ಮಾಡಬೇಕಾದ್ರೆ ಅಕ್ಕಿಗೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಸ್ವಲ್ಪ ಕೈ ಆಡ್ಕೊಳ್ಳಿ. ಯಾಕೆಂದರೆ ಅದು ಅರಿಶಿನ ಎಲ್ಲ ಅಕ್ಕಿಗೂ ಕೂಡ ಸ್ವಲ್ಪ ಸ್ಪ್ರೆಡ್ ಆಗಲಿ ಅಂತ. ಸೊ ಅದೆಲ್ಲ ಹಾಕ್ಕೊಂಡಾದ್ಮೇಲೆ ಅಕ್ಷತೆ ಕೆಂಪು ಕಲರ್ ಬರೋದಕ್ಕೋಸ್ಕರ ನಾವು ರಾಯರ ಮಂತ್ರಾಕ್ಷತೆಗೆ ಸುಣ್ಣದ ನೀರನ್ನು ಸ್ವಲ್ಪ ಬಳಸ್ತೀವಿ. ಅಂದರೆ ಈಗ ಸ್ವಲ್ಪ ಸುಣ್ಣನ ತೊಗೊಂಡ್ಬಿಟ್ಟು, ಎಲ್ಲರ ಮನೆಯಲ್ಲೂ ಸರ್ವೇ ಸಾಮಾನ್ಯವಾಗಿ ಸುಣ್ಣ ಇದ್ದೇ ಇರುತ್ತೆ. ಸೊ ಸುಣ್ಣನ ತೊಗೊಂಡ್ಬಿಟ್ಟು ಆ ಒಂದು ಅಕ್ಷತೆ ಮಾಡೋದಕ್ಕೆ ನಾವೇನು ತೊಗೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಸುಣ್ಣನ ಹಾಕಿಬಿಟ್ಟು, ಸ್ವಲ್ಪ ಸುಣ್ಣನ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಅಕ್ಕಿ ಒಳಗಡೆ ಹಾಕಿ. ಸೊ ಅದು ಹಾಕಿದಾಗ ಕೆಂಪು ಕಲರ್ ಆಗುತ್ತೆ ಮಂತ್ರಾಕ್ಷತೆ. ಹಾಗಾಗಿ ಈ ಒಂದು ಅಕ್ಷತೆನ ಮಾಡಬೇಕಾದ್ರೆ ನಾವು ರಾಯರಿಗೆ ಬಳಸುವಂಥದ್ದು ಇಷ್ಟೇ. ಅಂದರೆ ಅಕ್ಕಿ, ಅರಿಶಿನ ಹಾಗೂ ಸ್ವಲ್ಪ ಸುಣ್ಣ ಹಾಗೆ ಸುಣ್ಣದ ನೀರು, ಇದಿಷ್ಟು ಬಿಟ್ಟರೆ ನಾವು ಅಕ್ಷತೆ ಮಾಡೋದಕ್ಕೆ ಬೇರೆ ಏನೂ ಬಳಸೋದಿಲ್ಲ. ಹಾಗೆಯೇ ಸ್ವಲ್ಪ ಸುಣ್ಣದ ನೀರು ಹಾಕಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ಹಾಕಿ. ಯಾಕೆಂದರೆ ತುಂಬ ಹಸಿ ಆದ್ರೂ ಕೂಡ ಅಕ್ಕಿಗಳು ಮುರಿದೋಗುವಂಥ, ಅಂದರೆ ಅಕ್ಕಿಯ ಕಾಳುಗಳು ಮುರಿದೋಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ನೋಡಿ, ಸುಣ್ಣದ ನೀರನ್ನು ನೋಡಿ ನಿಧಾನಕ್ಕೆ ಕಲಿಸ್ಕೊತ ಹಾಕಬೇಕಾಗುತ್ತೆ. ಹಾಗೆಯೇ ಮಂತ್ರಾಕ್ಷತೆ, ಇದು ನಾವು ಮಾಡ್ತಿರೋಂಥದ್ದು ಕೇವಲ ಅಕ್ಷತೆ ಅಷ್ಟೇ, ಅದು ಮಂತ್ರಪೂರಿತವಾಗಿರುವಂಥ ಅಕ್ಷತೆ ಅಲ್ಲ. ಹಾಗಾಗಿ ನಾವು ರಾಯರಿಗೆ ಈ ಅಕ್ಷತೆನ ಮಾಡೋಂಥ ಟೈಮ್ನಲ್ಲಿ ಕೆಲವೊಬ್ಬರು ಕೇಳ್ತಾರೆ, ಸ್ಟೀಲಿಂದು ಪಾತ್ರೆಗಳನ್ನೆಲ್ಲ ಯೂಸ್ ಮಾಡಿದ್ದೀರಲ್ಲ, ಸ್ಟೀಲಿನ ತಟ್ಟೆ ಎಲ್ಲ ಯೂಸ್ ಮಾಡಿದ್ದೀರಲ್ಲ ಅಂತ. ಸೊ ಹಾಗಾಗಿ ಅಕ್ಷತೆನ ಸ್ಟೀಲಿನ ತಟ್ಟೆನಲ್ಲಾದರೂ ಮಾಡ್ಬೋದು, ಅಥವಾ ಹಿತ್ತಾಳೆ ತಟ್ಟೆ ಯಾವುದ್ರಲ್ಲಾದರೂ ಸಹ ಮಾಡ್ಬೋದಾಗುತ್ತೆ. ಆದರೆ ನಾವು ರಾಯರಿಗೆ ಸಮರ್ಪಣೆ ಮಾಡುವಂಥ ಟೈಮ್ನಲ್ಲಿ ಇದನ್ನು ಒಂದು ಯಾವುದಾದ್ರೂ ಹಿತ್ತಾಳೆ ಬಟ್ಲಿಗೋ ಅಥವಾ ಹಿತ್ತಾಳೆ ಡಬ್ಬಿಯಲ್ಲಿ ನಾವು ಹಾಕಿಟ್ಕೊಂಡು ಇದನ್ನು ಬಳಸ್ಬೋದು. ಹಾಗೆಯೇ ಸುಮಾರು ಜನ ಪ್ರತಿ ಗುರುವಾರನೂ ಕೂಡ ಪೂಜೆನ ಮಾಡ್ತಾರೆ. ಪ್ರತಿ ಗುರುವಾರ ಪೂಜೆ ಮಾಡುವಂಥ ಟೈಮ್ನಲ್ಲಿ ಅಕ್ಷತೆಯನ್ನು ನಾವು ರಾಯರಿಗೆ ಸಮರ್ಪಣೆ ಮಾಡುವಂಥ ಟೈಮ್ನಲ್ಲಿ ಈ ಒಂದು ಅಕ್ಷತೆನ ಬಳಸಬೇಕಾಗುತ್ತೆ. ಈ ಒಂದು ಅಕ್ಷತೆ ಕೇವಲ ರಾಯರಿಗಷ್ಟೇ. ಬೇರೆ ಯಾವುದಾದ್ರೂ ದೇವತೆಗಳಿಗೆ ನಾವು ಬಳಸುವಂಥ ಅಕ್ಷತೆ ಆದರೆ ಅದಕ್ಕೆ ನಾವು ಅರಿಶಿನ, ಕುಂಕುಮ ಹಾಗೂ ತುಪ್ಪ ಅದನ್ನೆಲ್ಲ ಕಲಿಸ್ಬಿಟ್ಟು ಮಾಡ್ತೀವಿ. ರಾಯರಿಗೆ ಮಾತ್ರ ಈ ಒಂದು ಅಕ್ಷತೆ ಸ್ವಲ್ಪ ವಿಶಿಷ್ಟವಾಗಿ ನಾವು ತಯಾರು ಮಾಡೋಂಥದ್ದು. ಹಾಗಾಗಿ
ರಾಯರ ಒಂದು ಅಕ್ಷತೆ ಈ ಆರಾಧನೆಗೆ ರಾಯರ ಅಕ್ಷತೆನ ಎಲ್ಲರೂ ಕೂಡ ಮನೆಯಲ್ಲಿ ತಯಾರು ಮಾಡಿ, ಯಾಕೆಂದರೆ ನಾವು ಗೊತ್ತೋ ಗೊತ್ತಿಲ್ಲದಲೇನೋ ಎಷ್ಟೊಂದು ಸತಿ ಕೆಲವೊಂದು ಸತಿ ಮುರಿದೋಗಿರೋ ಅಕ್ಕಿನಲ್ಲೇ ನಾವು ಅಕ್ಷತೆನ ತಯಾರು ಮಾಡಿರ್ತೀವಿ. ಹಾಗೆ ಕೆಲವೊಬ್ಬರು ಮನೆಯಲ್ಲಿ ಕೇವಲ ಅರಿಶಿನ ಅಷ್ಟೇ ಕಲಿಸ್ಬಿಟ್ಟು ಅಕ್ಷತೆನ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ನಾವು ಕೂಡ ಅಷ್ಟೇ ದೇವಿಯರಿಗೆ, ಬೇರೆ ದೇವಾನುದೇವತೆಗಳಿಗೆ ಸಮರ್ಪಣೆ ಮಾಡುವಂಥ ಅಕ್ಷತೆಯಲ್ಲಿ ಅರಿಶಿನ, ಕುಂಕುಮ ಹಾಗೂ ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ನಾವು ಬಳಸುವಂಥದ್ದು. ಹಾಗಾಗಿ ರಾಯರಿಗೆ ನಾವು ಬಳಸುವಂತಹ ಒಂದು ಅಕ್ಷತೆ ಏನಿರುತ್ತಲ್ಲ, ಅದಕ್ಕೆ ಕೇವಲ ಅರಿಶಿನ, ಸುಣ್ಣದ ನೀರು ಮತ್ತು ಅಕ್ಕಿ, ಈ 3 ಒಂದು ಐಟಮ್ಸಿಂದ ಅಷ್ಟೇ ನಾವು ರಾಯರಿಗೆ ಮಂತ್ರಾಕ್ಷತೆನ ತಯಾರು ಮಾಡ್ಬೋದು. ಆಗ ಅರಿಶಿನಕ್ಕೆ ನಾವು ಸುಣ್ಣದ ನೀರು ಹಾಕ್ತಿದ್ದಂಗೆ ಫುಲ್ ಕೆಂಪಾಗುತ್ತೆ. ಹಾಗಾಗಿ ಸ್ವಲ್ಪ ಕೆಂಪು ಜಾಸ್ತಿ ಬರೋವರೆಗೂ ಸ್ವಲ್ಪ ಸುಣ್ಣದ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಹುಷಾರಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಸ್ವಲ್ಪ ಹಸಿ ಇರುತ್ತಲ್ಲ, ಹಾಗಾಗಿ ಅಕ್ಷತೆನ ಮಾಡಿದ ತಕ್ಷಣವೇ ಯಾವುದೇ ಡಬ್ಬಿನಲ್ಲಾಗಿರ್ಬೋದು ಅಥವಾ ಯಾವುದಾದ್ರೂ ಪಾತ್ರೆಯಲ್ಲಾಗಿರ್ಬೋದು ಸಡನ್ನಾಗಿ ಇಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಅದನ್ನು ನೀಟಾಗಿ ಎಲ್ಲ ಹರಡಿಬಿಟ್ಟು, ಬಿಸಿಲಿದ್ದರೆ ಬಿಸಿಲಲ್ಲಿ ಒಣಗಕ್ಕಿಡಿ. ಬಿಸಿಲು ಇನ್ ಕೇಸ್ ಇಲ್ಲ, ಮೋಡ ಮುಚ್ಕೊಂಡಿತ್ತು, ಆ ರೀತಿ ಏನಾದರೂ ಇತ್ತಂದರೆ ಅದನ್ನು ಹಾಗೆಯೇ ಒಂದು ತಟ್ಟೆನಲ್ಲಿ ನೀಟಾಗಿ ಹರಡಿಬಿಟ್ಟು ಒಣಗೋದಕ್ಕೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಗಂಟೆ ಆಗಲಿ ಅದು ಒಣಗಲಿ. ಯಾಕೆಂತ ಅಂದರೆ ಈಗ ಸುಮಾರು ದಿನಗಳ ಕಾಲ ಇಡ್ತೀವಿ, ಅದರಲ್ಲಿ ಕೆಲವೊಂದು ಸತಿ ಫಂಗಸ್ ಆಗೋದು ಆ ರೀತಿ ಎಲ್ಲ ಆಗಿಬಿಡುತ್ತೆ ನೀಟಾಗಿ ಅಕ್ಕಿಗಳು ಒಣಗಿಲ್ಲ ಅಂತ ಅಂದರೆ. ಹಾಗಾಗಿ ರಾಯರ ಅಕ್ಷತೆಯನ್ನು ನೀವು ಮಾಡ್ತಿದ್ದೀರಾ ಅಂತ ಅಂದಾಗ ಅದು ನೀಟಾಗೆ ಸ್ವಲ್ಪ ಒಣಗಬೇಕು. ಹಾಗಾಗಿ ಮಾಡಿದ ತಕ್ಷಣ ಸ್ವಲ್ಪ ನೀಟಾಗೆ ಒಣಗಿಸ್ಬಿಟ್ಟು ತದನಂತರ 1 ಗಂಟೆ ಅಥವಾ 1.5 ಗಂಟೆ ಆದಮೇಲೆ ಒಂದು ಡಬ್ಬಿಗೋ ಅಥವಾ ಯಾವುದಾದ್ರೂ ಒಂದು ಬಟ್ಲಿಗೋ ನೀವು ತೆಗಿಬೋದು. ಸೊ ಇದು ಬಂದುಬಿಟ್ಟು ರಾಯರಿಗೆ ನಾವು ಸಮರ್ಪಣೆ ಮಾಡುವಂಥ ಅಕ್ಷತೆ. ಸೊ ಈ ಅಕ್ಷತೆನ ನಾನು ನನ್ನ ವಿಡಿಯೋದಲ್ಲೂ ಕೂಡ ತಿಳಿಸ್ದಂಗೆ ನಾವು ಸಂಕಲ್ಪ ಮಾಡಿರೋಂಥ ಕಾಯಿಗಾಗಿರ್ಬೋದು, ರಾಯರ ಫೋಟೋಗಾಗಿರ್ಬೋದು, ವಿಗ್ರಹಗಳಿಗಾಗಿರ್ಬೋದು, ಪೂಜೆ ಮಾಡೋಂಥ ಟೈಮ್ನಲ್ಲಿ ನಾವು ಮಂತ್ರಾಕ್ಷತೆನ ಸಮರ್ಪಣೆ ಮಾಡ್ಬೋದು. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ತುಂಬಾ ಮುಖ್ಯವಾಗಿರುವಂಥದ್ದು, ಎಲ್ರಿಗೂ ಬೇಕಿರುವಂಥದ್ದು ಏನಂತ ಅಂದರೆ, ರಾಯರಿಗೆ ಗಂಧ ಅಂದರೆ ತುಂಬ ಇಷ್ಟ. ಸೊ ಗಂಧನ ನಾವು ಯಾವ ರೀತಿ ರಾಯರಿಗೆ ತಯಾರು ಮಾಡ್ಬೋದು ಅಂತ. ಈಗ ಸಾಮಾನ್ಯವಾಗಿ ರಾಯರಿಗೆ ನಾವು ಶುದ್ಧ ತೇದಿರೋ ಗಂಧ ಹಚ್ತೀವಿ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಗೋಪಿ ಚಂದನೂ ಕೂಡ ರಾಯರಿಗೆ ಹಚ್ತಾರೆ. ಆದರೆ ಈ ರಾಯರ ಆರಾಧನೆ ಆಗಿರ್ಬೋದು, ಇಂಥ ಒಂದು ಮುಖ್ಯ ದಿನಗಳಲ್ಲಿ ನಾವು ರಾಯರಿಗೆ ವಿಶೇಷವಾಗಿ ಸುಗಂಧಭರಿತವಾಗಿರುವಂಥ ಗಂಧವನ್ನು ನಾವು ತಯಾರು ಮಾಡ್ತೀವಿ. ಸೊ ಅದು ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣಂತೆ. ಹಾಗೆಯೇ ಈ ಸುಗಂಧಭರಿತವಾಗಿರುವಂಥ ಗಂಧನ ನಾವು ಪ್ರತಿ ಗುರುವಾರನೂ ಕೂಡ ತಯಾರು ಮಾಡಿ ರಾಯರಿಗೆ ಹಚ್ಬೋದು. ಆದರೆ ಎಷ್ಟೊಂದು ಜನಕ್ಕೆ ಮಾಡೋದಕ್ಕಾಗೋದಿಲ್ಲ. ಹಾಗಿದ್ದಾಗ ಕೂಡ ನಡೆಯುತ್ತೆ, ರಾಯರಿಗೆ ನಾವು ಬರೀ ಗಂಧನ ತೇದಿ ಹಚ್ಬೋದು. ಆದರೆ ರಾಯರ ಒಂದು ವಿಶೇಷ ದಿನಗಳಲ್ಲಾಗಲಿ ನಾವು ರಾಯರಿಗೆ ಯಾವುದಾದ್ರೂ ಒಂದು ಸೇವೆ ವಿಶೇಷವಾಗಿ ಮಾಡೋಣ ಅಂತ ಅಂದ್ಕೊಂಡಿರೋರು ಈ ಗಂಧನ ಸುಗಂಧಭರಿತವಾಗಿರುವಂಥ ಗಂಧ ನಾವು ತೇದ್ಬಿಟ್ಟು ರಾಯರಿಗೆ ಕೂಡ ಹಚ್ಬೋದು. ಸೊ ರಾಯರಿಗೆ ಗಂಧನ ಹೇಗೆ ತಯಾರು ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ರಾಯರಿಗೆ ಗಂಧ ತೇದಬೇಕಾದ್ರೆ ನಾನು ಮೊದಲನೇದಾಗಿಯೇ ಹೇಳಿದ್ದೀನಿ, ಈ ಅಂಗಡಿಗಳಲ್ಲಿ ಗಂಧದ ಪುಡಿ ಅಂತ ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ನಾವು ನೀಟಾಗಿ ಬಳಸೋದಕ್ಕೆ ಬರೋದಿಲ್ಲ. ಯಾಕೆಂತ ಅಂದರೆ ಕೆಮಿಕಲ್ಸ್ ಎಲ್ಲ ಅದರಲ್ಲಿ ಆ್ಯಡ್ ಆಗಿರುತ್ತೆ. ಹಾಗಾಗಿ ನಾವು ರಾಯರಿಗೆ ತಯಾರು ಮಾಡುವಂಥ ಗಂಧನ ಮೊದಲನೇದಾಗಿ ನಾನು ಹೇಳುವಂಥದ್ದು ಶುದ್ಧವಾಗಿರುವಂಥ ಗಂಧದ ಒಂದು ಕೋಲು ಏನಿರುತ್ತಲ್ಲ, ಅಂದರೆ ಸಾಣೆಕಲ್ಲು ಜೊತೆಗೆ ಗಂಧದ ಒಂದು ಕೋಲು ಕಡ್ಡಿ ಏನಿರುತ್ತಲ್ಲ, ಅದರಲ್ಲಿ ನಾವು ರಾಯರಿಗೆ ಗಂಧನ ತೇತೀವಿ. ಯಾರ ಮನೇಲಿ ಈಗ ಎಲ್ಲರ ಮನೆಯಲ್ಲೂ ಕೂಡ ಈ ಗಂಧದ ಸಾಣೆಕಲ್ಲು ಹಾಗೆಯೇ ಗಂಧದ ಕೋಲು ಇರಬೇಕು ಅನ್ನೋದೇನಿಲ್ಲ. ಯಾರ ಮನೆಯಲ್ಲಿ ಗಂಧದ ಕೋಲು ಹಾಗೆ ಈ ಸಾಣೆಕಲ್ಲು ಇದೆಯಲ್ಲೋ ಅವರು ಇದನ್ನು ಮಾಡ್ಕೋಬೋದು. ಸೊ ಇಲ್ಲದೇ ಇರೋರು ರಾಯರಿಗೆ ಬರೀ ಗೋಪಿ ಚಂದನನ ಅಷ್ಟೇ ಬಳಸ್ಬೋದು. ಬೇಕಿದ್ರೆ ಗೋಪಿ ಚಂದನಕ್ಕೂ ಕೂಡ ಈ ಒಂದು ಹೇಳುವಂಥ ಕೆಲವೊಂದು ವಸ್ತುಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಬೋದು. ಸೊ ಏನೇನಂತ ನೋಡೋಣ. ನಮ್ಮನೆಯಲ್ಲಿ ನಾನು ರಾಯರಿಗೆ ಪ್ರತಿ ಗುರುವಾರನೂ ಇದೇ ಥರ ಗಂಧನ ತಯಾರು ಮಾಡ್ತೀನಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣಂತೆ. ಸೊ ರಾಯರಿಗೆ ನಾನು ಮೊದಲನೇದಾಗಿ ಗಂಧ ತೇರೋದಕ್ಕೆ ನೀಟಾಗಿ, ಅಂದರೆ ಸಾಣೆಕಲ್ಲು ಏನಿರುತ್ತಲ್ಲ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಒಣಗಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಪಚ್ಚಕರ್ಪೂರ, ಅಂದರೆ ಈಗ ನಾವು ನಾರ್ಮಲ್ ಪೂಜೆ ಮಂಗಳಾರತಿ ಮಾಡೋವಂಥ ಟೈಮ್ನಲ್ಲಿ ಬಳಸೋ ಕರ್ಪೂರಕ್ಕೂ ಹಾಗೆ ಪಚ್ಚಕರ್ಪೂರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಪಚ್ಚಕರ್ಪೂರ ಅಂತ ಅಂದರೆ ಅದು ಒಂದು ಮರದಿಂದ ತೆಗೆಯಲಾಗುತ್ತೆ. ಪಚ್ಚಕರ್ಪೂರ ಅನ್ನೋದು ಈಗ ನಾವು ಮಂಗಳಾರತಿಗೆ ಮಾಡುವಂಥದ್ದು ರೌಂಡ್ ಶೇಪಲ್ಲಿ ಬರುತ್ತಲ್ಲ, ಆ ಕರ್ಪೂರ ಎಲ್ಲ ಕೆಮಿಕಲಿ ಬೇಸ್ಡ್ ಇರುತ್ತೆ. ಸೊ ಆ ರೌಂಡ್ ಶೇಪಲ್ಲಿರುವಂಥ ಕರ್ಪೂರನ ಈ ಗಂಧ ತಯಾರು ಮಾಡೋದಕ್ಕೆಲ್ಲ ಬಳಸೋದಕ್ಕೆ ಬರೋದಿಲ್ಲ. ಹಾಗೆ ರಾಯರ ತೀರ್ಥಕ್ಕೂ ಕೂಡ ನಾವು ಪಚ್ಚಕರ್ಪೂರನ ಹಾಕ್ತೀವಿ. ಹಾಗಾಗಿ ಪಚ್ಚಕರ್ಪೂರ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಕೂಡ ಸಿಕ್ಕೇ ಸಿಗುತ್ತೆ. ಹಾಗಾಗಿ
ಪಚ್ಕರ್ಪೂರನ ಮನೆಯಲ್ಲಿ ಇಟ್ಕೊಳ್ಳಿ, ತುಂಬಾ ಒಳ್ಳೆಯದು. ಅದರಲ್ಲಿ ಮಂಗಳಾರತಿನೂ ಕೂಡ ಮಾಡ್ತಾರೆ. ಎಲ್ಲ ದೇವ್ರುಗಳಿಗೂ ತುಂಬಾ ಶ್ರೇಷ್ಠ ಅದು ಪಚ್ಕರ್ಪೂರ. ಹಾಗಾಗಿ ರಾಯರ ಒಂದು ಗಂಧ ತೇದೋದಕ್ಕೆ ಫಸ್ಟು ಪಚ್ಕರ್ಪೂರನ ಸ್ವಲ್ಪ, ಅಂದರೆ ಸ್ವಲ್ಪ ಸ್ವಲ್ಪ ಮಾತ್ರದಲ್ಲೇ ನಾವು ಬಳಸ್ತೀವಿ. ಯಾವುದೂ ಜಾಸ್ತಿ ಹಾಕೋದಿಲ್ಲ, ಯಾಕೆಂದರೆ ಅದರ ಒಂದು ಸ್ಮೆಲ್ ಬರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಷ್ಟೇ. ಪಚ್ಕರ್ಪೂರನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಪಚ್ಕರ್ಪೂರನೆಲ್ಲ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡಾದ್ಮೇಲೆ ನಾನು ಏಲಕ್ಕಿ, ಅಂದರೆ ಒಂದು ಕಾಳು ಏಲಕ್ಕಿನೂ ಕೂಡ ಹಾಕಿದ್ದೀನಿ. ಏಲಕ್ಕಿನೂ ಕೂಡ ತುಂಬಾ ಪರಿಮಳ ಭರಿತವಾಗಿರುತ್ತಲ್ಲ, ಹಾಗಾಗಿ ಅದನ್ನು ಲಕ್ಷ್ಮಿಗೂ ಈ ಒಂದು ಗಂಧನ ನಾವು ಲಕ್ಷ್ಮಿಗೂ ಕೂಡ ಸಮರ್ಪಣೆ ಮಾಡ್ಬೋದು. ಹಾಗೆ ಏಲಕ್ಕಿ ಒಂದು ಸಣ್ಣ ಕಾಳು ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಲವಂಗನ ಸ್ವಲ್ಪ ಕುಟ್ಟಿ ಅದರ ಒಂದು ಸಣ್ಣ ಕಾಳು, ಲವಂಗದ ಸಣ್ಣ ಕಾಳುಗಳ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ಲವಂಗದ ಒಂದು ಸ್ವಲ್ಪ ಕಾಳನ್ನು ಹಾಕಿಬಿಟ್ಟು ಕೇಸರಿಯನ್ನು ಸ್ವಲ್ಪ ಹಾಕಿದ್ದೀನಿ ನಾನು. ಎಷ್ಟೊಂದು ಜನಗಳ ಮನೆಯಲ್ಲಿ ಕೇಸರಿ ಇರೋದಿಲ್ಲ. ಸೊ ಕೇಸರಿ ಇಲ್ದಲೇ ಇರೋವಂಥವ್ರು ಏನು ಮಾಡ್ಬೋದು ಅಂತಂದರೆ, ಈ ಪಾರಿಜಾತ ಹೂವಿನ ಹಿಂದ್ಗಡೆ ತೊಟ್ಟು ಅಂತ ಏನಿರುತ್ತಲ್ಲ, ನಾವು ಅದು ಕೆಂಪು ಕಲರ್ ಇರುತ್ತಲ್ಲ, ಸೊ ಪಾರಿಜಾತದ ಆ ಒಂದು ತೊಟ್ಟನ್ನು ಕೂಡ ನೀವು ಬಳಸ್ಬೋದು. ನಾವು ಕೇಸರಿನ ಎದಕ್ಕೆ ಹಾಕ್ತೀವಿ ಅಂತ ಅಂದರೆ, ಅದು ನಾವು ಕೇಸರಿನ ಹಾಕಿ ಗಂಧ ತೇದಾಗ ಅದ್ರ ಗಂಧದ ಬಣ್ಣನೇ ಚೇಂಜ್ ಆಗುತ್ತೆ. ಹಾಗೆಯೇ ಒಂದು ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಗಂಧ. ಹಾಗಾಗಿ ನಾವು ಕೇಸರಿನ ಹಾಕ್ತೀವಿ. ಕೇಸರಿ ಇಲ್ದಲೇ ಇರೋರು ಪಾರಿಜಾತದ ಒಂದು ತುಂಬು ಅಥವಾ ತೊಟ್ಟು ಅಂತ ನಾವೇನು ಕರಿತೀವಲ್ಲ ಹೂವಿಂದು, ಅದನ್ನು ಕೂಡ ನಾವು ಬಳಸ್ಬೋದು. ಸೊ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಅಂದರೆ ಮೊದಲನೇದಾಗಿ ಪಚ್ಕರ್ಪೂರ, ತದನಂತರದಲ್ಲಿ ಏಲಕ್ಕಿ, ಸ್ವಲ್ಪ ಲವಂಗ. ಕೆಲವೊಬ್ಬರು ಹೇಗೆ ಮಾಡ್ತಾರೆ ಅಂದರೆ, ಏಲಕ್ಕಿ ಮತ್ತು ಲವಂಗ ಎರಡು ಪುಡಿ ಮಾಡಿನೇ ಇಟ್ಕೊಂಡ್ಬಿಟ್ಟಿರ್ತಾರೆ. ಗಂಧ ತೇದೋವಂಥ ಟೈಮಲ್ಲಿ ಸ್ವಲ್ಪ ಒಂದು ಚಿಟಿಗೆ ಹಾಕ್ತಾರೆ. ನನಗೆ ಪುಡಿ ಎಲ್ಲ ಮಾಡ್ಕೊಂಡಿಲ್ಲ. ಸೊ ಒಂದು ಕಾಳು ಏಲಕ್ಕಿ, ಹಾಗೆಯೇ ಒಂದು ಸಣ್ಣ ತುಂಡು ಲವಂಗನ ಹಾಕಿಬಿಟ್ಟು ಸ್ವಲ್ಪ ಕೇಸರಿನ ಎಲ್ಲ ಹಾಕಿ, ಈಗ ನಾನು ಮೊದಲನೇದಾಗಿ ಗಂಧದ ಕಡ್ಡಿನಲ್ಲಿ ಇದನ್ನು ತೇಗ್ತಾ ಇಲ್ಲ. ಒಂದು ಸಣ್ಣ ಕಡ್ಡಿನ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಅದು ಬೇರೆ ಏನೂ ಅಲ್ಲ, ಈ ತುಳಸಿ ಗಿಡ ಒಣಗೋದ್ಮೇಲೆ ತುಳಸಿ ಗಿಡದ ಮುಖ್ಯವಾಗಿರುವಂಥ ಒಂದು ಕಡ್ಡಿ ಏನಿರುತ್ತಲ್ಲ, ಸ್ಟೆಮ್ ಅಂತ ಏನಿರುತ್ತಲ್ಲ ತುಳಸಿ ಗಿಡದ್ದು, ಸೊ ಆ ಒಂದು ದಪ್ಪ ಕಡ್ಡಿನ ನಾನು ರಾಯರ ಪೂಜೆನಲ್ಲಿ ಬಳಸ್ತೀನಿ. ತುಳಸಿ ಗಂಧ ಅಂತ ಇದನ್ನು ನಾವು ಕರಿತೀವಿ. ಅಂದರೆ ಸೊ ತುಳಸಿ ಗಿಡದ ಬೇರಿಂದ ಮೇಲೆ ಒಂದೇನು ನೇರವಾಗಿ ಒಂದು ಕಡ್ಡಿ ಇರುತ್ತಲ್ಲ, ಆ ಒಂದು ಕಡ್ಡಿನ ತುಳಸಿ ಗಿಡ ಒಣಗಾದ್ಮೇಲೆ ನಾನು ಆ ಒಂದು ಕಡ್ಡಿ ಅಷ್ಟನ್ನೇ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ನಾವು ರಾಯರಿಗೆ ಸಮರ್ಪಣೆ ಮಾಡುವಂಥ ಗಂಧದಲ್ಲಿ ಈ ತುಳಸಿಯ ಒಂದು ಗಂಧ, ನಾವು ತುಳಸಿಯ ಒಂದು ಕಡ್ಡಿನ ತೇದಿದಾಗಲೂ ಕೂಡ ಅದರಿಂದ ಸ್ವಲ್ಪ ಗಂಧ ಬರುತ್ತೆ. ಹಾಗಾಗಿ ಆ ಒಂದು ಗಂಧನೂ ಕೂಡ ವಿಷ್ಣು ದೇವರಿಗಾಗಿರ್ಬೋದು, ಹಾಗೆಯೇ ಲಕ್ಷ್ಮೀ ದೇವಿಗಾಗಿರ್ಬೋದು, ಹಾಗೆ ನಮ್ಮ ಗುರುರಾಯರಿಗೂ ಕೂಡ ತುಂಬಾ ಇಷ್ಟವಾಗಿರುವಂಥದ್ದು ತುಳಸಿ ಗಂಧ. ಹಾಗಾಗಿ ಅದು ಒಂದು ಸ್ವಲ್ಪ ಗಂಧ ಬರೋವರೆಗೂ ಸ್ವಲ್ಪ ತೇದ್ಕೊಳ್ತೀನಿ ನಾನು. ತುಳಸಿಯ ಕಡ್ಡಿ ಅದು. ಬೇರೆ ಈಗ ನಾವು ತುಳಸಿ ಬೇರನ್ನು ಕೂಡ ಯೂಸ್ ಮಾಡ್ಬೋದಾ ಅಂತ ಸುಮಾರು ಜನ ಕೇಳ್ತಾರೆ. ತುಳಸಿ ಬೇರನ್ನೆಲ್ಲ ಯೂಸ್ ಮಾಡೋದಿಲ್ಲ. ತುಳಸಿಯ ಒಂದು ಕಡ್ಡಿ ಏನಿರುತ್ತಲ್ಲ, ದಪ್ಪದಾಗಿರುವಂಥ ಕಡ್ಡಿ, ಆ ಒಂದು ಕಡ್ಡಿನ ನಾನು ತೆಗೆದಿಟ್ಕೊಂಡು ಬಳಸ್ತಾ ಅದು ತೇದಿ ಆ ರೀತಿ ಆಗಿರುವಂಥದ್ದು. ತುಳಸಿಯ ಒಂದು ಗಂಧ ಎಲ್ಲ ಬಂದಾದಮೇಲೆ ಗಂಧದ ಕೋಲಿನಿಂದ ಅದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಈ ಏಲಕ್ಕಿ ಎಲ್ಲ ಸ್ವಲ್ಪ ಅದನ್ನು ಜಜ್ಜಬೇಕಲ್ಲ, ಹಾಗಾಗಿ ನಾನು ಪುಡಿ ಮಾಡಿಟ್ಕೊಂಡಿರಲಿಲ್ಲ. ಹಾಗಾಗಿ ಈ ಒಂದು ಸಣ್ಣ ಕಲ್ ಮೇಲೇ ಅದು ಏಲಕ್ಕಿನೆಲ್ಲ ಹಿಂಗೆ ಸ್ವಲ್ಪ ಒತ್ತಿಬಿಟ್ಟು, ಲವಂಗನೂ ಎಲ್ಲ ಒತ್ತಿಬಿಟ್ಟು, ಕೇಸರಿ ಕರ್ಪೂರನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫುಲ್ ನೀಟಾಗಿ ಗಂಧನ ತಯಾರು ಮಾಡ್ತೀವಿ. ಸೊ ಈ ಒಂದು ತಯಾರು ಮಾಡೋವಂಥ ಟೈಮ್ನಲ್ಲಿ ಅದರಿಂದ ಬರುವಂಥ ಘಮ ಏನಿರುತ್ತಲ್ಲ, ನಮ್ಮ ಸುತ್ತಮುತ್ತ ಫುಲ್ ಅದೇ ಘಮ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇದು ರಾಯರಿಗೆ ನಾವು ತಯಾರು ಮಾಡುವಂಥ ಗಂಧ. ಅಂದರೆ ಮೊದಲನೇದಾಗಿ ಪಚ್ಕರ್ಪೂರ, ಹಾಗೆ ಏಲಕ್ಕಿ, ಸ್ವಲ್ಪ ಲವಂಗ, ಹಾಗೆ ಕೇಸರಿ ಅಥವಾ ಪಾರಿಜಾತ ಹೂವಿನ ತುಂಬು ಅಥವಾ ತೊಟ್ಟಂತ ನಾವೇನು ಕರಿತೀವಿ ಅದೆಲ್ಲ ಹಾಕಿಬಿಟ್ಟು, ಈಗ ಎಷ್ಟೊಂದು ಜನಗಳ ಮನೆಯಲ್ಲಿ ಇದು ತುಳಸಿ ಗಿಡದ ಕಡ್ಡಿ ಇರೋದಿಲ್ಲ, ಅಂದರೆ ತುಳಸಿಯ ಗಂಧ ಮಾಡೋದಕ್ಕೆ. ಅಂಥವ್ರು ಏನು ಮಾಡ್ಬೋದು ಅಂತ ಅಂದರೆ, ಈ ತುಳಸಿ ಗಿಡದ ಎಲೆಗಳೇನಿರುತ್ತಲ್ಲ, ತುಳಸಿ ಎಲೆನೂ ಕೂಡ ಇದಕ್ಕೆ ನಾವು ಹಾಕ್ಬೋದು. ಅಂದರೆ ತುಂಬ ಒಂದು ಎಲೆನೋ ಅಥವಾ 2 ಎಲೆ ಚಿಕ್ಕ ಎಲೆಗಳನ್ನು ಹಾಕಿ ಗಂಧನ ತಯಾರು ಮಾಡ್ಬೋದು. ಹಾಗೆಯೇ ಗಂಧದ ಕೋಲನ್ನು ಇಟ್ಬಿಟ್ಟು ಎಲ್ಲ ತೇದಿ ಗಂಧನ ತಯಾರು ಮಾಡುವಂಥದ್ದು. ಈಗ ಎಷ್ಟೊಂದು ಜನಗಳ ಮನೆಯಲ್ಲಿ ಈ ಸಾಣೆಕಲ್ಲು ಹಾಗೆ ಗಂಧದ ಕೋಲು ಇರೋದಿಲ್ಲ. ಅವ್ರು ಏನು ಮಾಡ್ಬೋದು ಅಂತ ಅಂದರೆ, ಈ ಗೋಪಿ ಚಂದನನ ಒಂದು ಬಟ್ಲಿಗೆ, ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಗೋಪಿ ಚಂದನನ್ನೆಲ್ಲ ತೆಗೆದಿಟ್ಕೊಂಡು, ಅದಕ್ಕೇನೆ ನೀವು ಏಲಕ್ಕಿ ಹಾಗೆ ಲವಂಗದ ಪುಡಿ ಸ್ವಲ್ಪ ಹಾಕಿಬಿಟ್ಟು, ಪಚ್ಕರ್ಪೂರದ ಪುಡಿ ಹಾಕಿ
ಕೇಸರಿಯನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿದರೆ ಇದೇ ಥರನೇ ಸ್ಮೆಲ್ ಮತ್ತು ಘಮ ಬರುತ್ತೆ. ಸೊ ಈ ಒಂದು ಗಂಧನ ನಾವು ವಿಶೇಷವಾಗಿ ರಾಯರಿಗೆ ಅರ್ಪಿಸ್ತೀವಿ. ಮಂತ್ರಾಲಯದಲ್ಲಂತೂ ದಿನನಿತ್ಯ ರಾಯರಿಗೆ ಈ ಗಂಧನೇ ಸಮರ್ಪಣೆ ಆಗುವಂಥದ್ದು. ಹಾಗಾಗಿ ರಾಯರ ಪೂಜೆಯಲ್ಲಿ ಯಾರಾದರೂ ಗಂಧನ ಬಳಸಬೇಕು ಅನ್ನೋವಂಥವ್ರು ಈ ರೀತಿ ಗಂಧನ ತಯಾರು ಮಾಡಿ ಪ್ರತಿ ಗುರುವಾರ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ರಾಯರ ವಿಶೇಷ ದಿನಗಳಲ್ಲಿ ಆರಾಧನೆ ಆಗಿರ್ಬೋದು, ವರ್ಧಂತಿ ಉತ್ಸವಗಳಲ್ಲಾಗಿರ್ಬೋದು, ಈ ರೀತಿ ನಾವು ರಾಯರಿಗೆ ಗಂಧನ ಮಾಡಿ ಹಚ್ಬೋದು. ಮತ್ತು ರಾಯರಿಗೆ ತಯಾರು ಮಾಡುವಂಥ ತೀರ್ಥನೂ ಅಷ್ಟೇ, ನಾವು ಗಂಧ ತಯಾರು ಮಾಡೋದಕ್ಕೆ ಏನೇನು ವಸ್ತುಗಳನ್ನು ಹಾಕ್ತೀವಲ್ಲೋ ಅದೇ ವಸ್ತುಗಳನ್ನು ಕೂಡ ನಾವು ಈ ಒಂದು ರಾಯರಿಗೆ ಸಮರ್ಪಣೆ ಮಾಡುವಂಥ ನೀರು ಅಥವಾ ತೀರ್ಥ ಏನಿರುತ್ತಲ್ಲ ಅದಕ್ಕೂ ಬಳಸೋವಂಥದ್ದು. ಸೊ ಮೊದಲನೇದಾಗಿ ಶುದ್ಧವಾಗಿರುವಂಥ ನೀರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಪಚ್ಚಕರ್ಪೂರದ ಪುಡಿ ಹಾಕಿ, ಹಾಗೆಯೇ ಏಲಕ್ಕಿ ಹಾಗೂ ಲವಂಗದ ಪುಡಿಗಳನ್ನು ಸ್ವಲ್ಪ ಒಂದು ಚಿಟಿಗೆ ಹಾಕಿಬಿಟ್ಟು, ತದನಂತರದಲ್ಲಿ ಕೇಸರಿ, ಅದೇ ಹೇಳ್ದಂಗೆ ಕೇಸರಿ ಇದ್ದಲ್ಲಿ ಕೇಸರಿನ ಹಾಕಿ, ಇಲ್ಲ ಅಂತ ಅಂದರೆ ಒಂದು ಪಾರಿಜಾತ ಹೂವಿನ ತೊಟ್ಟು ಅಥವಾ ಏನು ತುದಿ ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕ್ಬೋದು. ಅದಾದ ನಂತರದಲ್ಲಿ ತುಳಸಿ ಗಿಡದ ಒಂದು ಎಲೆ, ತುಳಸಿ ಎಲೆ ಏನಿರುತ್ತಲ್ಲ ಅದೊಂದನ್ನು ಹಾಕಿ, ಹಾಗೆಯೇ ನಾನು ಹೇಳ್ದಂಗೆ ಎಷ್ಟೊಂದು ಜನಗಳ ಮನೆಯಲ್ಲಿ ಇದು ತುಳಸಿಯ ಒಂದು ಕಡ್ಡಿ ಇರೋದಿಲ್ಲ ತುಳಸಿ ಚಂದನ ತಯಾರು ಮಾಡೋದಕ್ಕೆ. ಹಾಗೆ ಇಲ್ದಲೇ ಇರುವಂಥವ್ರು ತುಳಸಿ ಎಲೆನ ಹಾಕ್ಬೋದು. ಹಾಗೆಯೇ ತುಳಸಿಯ ಒಂದು ಕಡ್ಡಿ ಇಟ್ಕೊಂಡಿರೋ ಅಂಥವ್ರು ಈ ತುಳಸಿಯ ಕಡ್ಡಿನ ತೆಗೆದುಬಿಟ್ಟು ತುಳಸಿ ಚಂದನನು ಕೂಡ ಆ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ರಾಯರಿಗೆ ಸಮರ್ಪಣೆ ಮಾಡುವಂಥ ಮುಂಚೆ ನಾವು ವಿಷ್ಣು ಸಂಬಂಧಿತ ಯಾವುದೇ ದೇವರಾಗಿರ್ಬೋದು, ಕೃಷ್ಣನಿಗಾಗಿರ್ಬೋದು, ಶ್ರೀನಿವಾಸ ದೇವರಿಗಾಗಿರ್ಬೋದು, ವಿಷ್ಣುವಿಗೆ ಆಗಿರ್ಬೋದು, ಎಲ್ಲ ನಾವು ಸಮರ್ಪಣೆ ಮಾಡಿಬಿಟ್ಟು ಮೊದಲು ಅವರಿಗೆ ಇದನ್ನೆಲ್ಲ ಸಮರ್ಪಣೆ ಮಾಡಿಬಿಟ್ಟು ತದನಂತರದಲ್ಲಿ ನಾವು ರಾಯರಿಗೆ ಈ ಒಂದು ತೀರ್ಥನ ಇಟ್ಟುಬಿಟ್ಟು ಪೂಜೆ ಎಲ್ಲ ಮುಗಿದು ನಂತರ ನಾವು ಈ ಒಂದು ತೀರ್ಥನ ನಮ್ಮ ಬಳಕೆಗೆ ಅಂದರೆ ನಾವು ಅದನ್ನು ಸ್ವೀಕಾರ ಮಾಡೋದಕ್ಕೆ ಬಳಸಲಾಗುತ್ತೆ. ಸೊ ಮೊದಲನೇದಾಗಿ ತೀರ್ಥ ತಯಾರಾದ ನಂತರದಲ್ಲಿ ಅದು ವಿಷ್ಣು ದೇವರಿಗೆ, ತದನಂತರ ಗುರುರಾಯರಿಗೆ, ಆಮೇಲೆ ನಮಗೆ. ಹಾಗೆ ನಾನು ತುಳಸಿ ಕಡ್ಡಿಯ ಚಂದನದ ಬಗ್ಗೆ ಅಂದರೆ ಗಂಧದ ಬಗ್ಗೆ ಹೇಳಿದೆ ನಾನು. ನೋಡಿ, ನಿಮ್ಮ ಮನೇಲಿ ಇತ್ತು ಅಂದರೆ ಈ ಒಂದು ತುಳಸಿ ಗಿಡದ ಕಡ್ಡಿಯ ಗಂಧನ ತೆಗಿಬೋದು. ಈಗ ಎಷ್ಟೊಂದು ಜನ ಇದನ್ನು ಮಾಡಲೇಬೇಕಂತ ಏನು ಮಾಡ್ತಾರೆ ಅಂದರೆ ಹಸಿ ತುಳಸಿ ಗಿಡನೇ ಕಿತ್ತುಬಿಟ್ಟು ಅದನ್ನು ಕಡ್ಡಿನ ತೆಗೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಎಲ್ಲ ಮಾಡೋದಕ್ಕೆ ಹೋಗ್ತಾರೆ. ಯಾವಾಗಲೂ ಅಷ್ಟೇ ಹಸಿ ತುಳಸಿ ಗಿಡನ ನಮ್ಮ ಕೈಯಾರೆ ಕಿತ್ತುಬಿಟ್ಟು ಈ ರೀತಿ ಎಲ್ಲ ಮಾಡೋದಕ್ಕೆ ಬರಲ್ಲ. ತುಳಸಿ ಗಿಡ ತನಗೆ ತಾನೇ ಒಣಗೋದ್ರೆ ಮಾತ್ರ ಈ ರೀತಿ ಗಿಡನ ತೆಗೆದ್ಬಿಟ್ಟು ಅದರ ಮುಖ್ಯವಾಗಿರುವಂಥ ಒಂದು ಕಡ್ಡಿ ಏನಿರುತ್ತಲ್ಲ ಅದನ್ನು ತೊಗೊಂಡ್ಬಿಟ್ಟು ಪೂಜೆಗೆ ಬಳಸೋವಂಥದ್ದು. ಸೊ ಇದು ಬಂದುಬಿಟ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಹಾಗೆಯೇ ಎಷ್ಟೊಂದು ಜನ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ, ಏನಂತ ಅಂದರೆ ರಾಯರ ಫೋಟೋನ ಆರಾಧನೆ ಟೈಮಲ್ಲಿ ದಿನನಿತ್ಯ ಒರೆಸ್ಬೇಕಾ ಅಥವಾ ದಿನನಿತ್ಯ ಕ್ಲೀನ್ ಮಾಡಬೇಕಾ ಅಂತ. ನೋಡಿ, ರಾಯರ ಪೂರ್ವಾರಾಧನೆ ದಿನ ರಾಯರ ಫೋಟೋಗೆ ಒರೆಸಿ ಗಂಧನ ಹಚ್ಚಿಟ್ರೆ 3 ದಿನಗಳ ಕಾಲನೂ ಕೂಡ ಹಾಗೇ ಪೂಜೆ ಮಾಡ್ಬೋದು. ಇಲ್ಲ ಒರೆಸ್ಬಿಟ್ಟು ನಾವು ದಿನನಿತ್ಯ ರಾಯರಿಗೆ ಗಂಧನ ತೆಗೆದ್ಬಿಟ್ಟು ಹಚ್ಚಿ ಮಾಡ್ತೀವಿ ಅಲಂಕಾರ ಪೂಜೆನ ಅನ್ನೋದಾದರೆ ಹಾಗೂ ಸಹ ಮಾಡ್ಬೋದು, ಯಾವುದೇ ಥರದ ತೊಂದರೆ ಇಲ್ಲ. ಹಾಗೆಯೇ ರಾಯರಿಗೆ ಸಂಕಲ್ಪ ಮಾಡಿರೋ ಕಾಯಿ ಬಗ್ಗೆ ಕೇಳಿದ್ದೀರಾ ಎಷ್ಟೊಂದು ಜನ. ನೋಡಿ, ರಾಯರಿಗೆ ಸಂಕಲ್ಪ ಮಾಡಿರುವಂಥ ಕಾಯಿಗೆ ದಿನನಿತ್ಯನೂ ಅಷ್ಟೇ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿರುವಂಥ ಅಕ್ಷತೆ ಆಗಿರ್ಬೋದು, ಗಂಧನ ಆಗಿರ್ಬೋದು ಎಲ್ಲನೂ ನೀವು ಮಾಡಿ ಹಚ್ಚಿ, ನಿಮ್ಮಲ್ಲಿ ಏನೇನೋ ಕೆಲವೊಂದು ಸಂಕಲ್ಪಗಳು ಆಗಬೇಕಿರುತ್ತಲ್ಲ ಆ ಒಂದು ಸಂಕಲ್ಪಗಳನ್ನೆಲ್ಲ ಆ ಒಂದು ಕಾಯಿನಲ್ಲಿ ನಾವು ರಾಯರನ್ನು ಕಂಡುಬಿಟ್ಟು ನೀಟಾಗಿ ನಮ್ಮ ಸಂಕಲ್ಪಗಳು ಏನೇನಿದೆ ಅದನ್ನೆಲ್ಲ ನಾವು ರಾಯರ ಬಳಿ ಹೇಳಬೇಕಾಗುತ್ತೆ. ಹಾಗೆಯೇ ರಾಯರಿಗೆ ಗೆಜ್ಜೆ ವಸ್ತ್ರನ ಹಾಕ್ಬೋದಾ ಅಂತಲೂ ಕೂಡ ಕೇಳಿದ್ದಾರೆ. ರಾಯರಿಗೆ ಗೆಜ್ಜೆ ವಸ್ತ್ರನ ಯಾವುದೇ ಕಾರಣಕ್ಕೂ ಹಾಕೋ ಹಾಗಿಲ್ಲ. ಹಾಗಾಗಿ ಗೆಜ್ಜೆ ವಸ್ತ್ರ ಬೇಡ, ನಮಗೆ ಸಿಗುವಂಥ ಹೂಗಳಿಂದನೇ ನಾವು ರಾಯರಿಗೆ ಅಲಂಕಾರನ ಮಾಡುವಂಥದ್ದು. ಹಾಗೆಯೇ ನನ್ನ ಒಂದು ಮುಂಚಿನ ವೀಡಿಯೋದಲ್ಲಿನೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ರಾಯರಿಗೆ ಯಾವುದೇ ಕಾರಣಕ್ಕೂ ದಾಸವಾಳ ಅಂದರೆ ಹೈಬಿಸ್ಕಸ್ ಅಂತ ನಾವೇನು ಕರಿತೀವಲ್ಲ, ದಾಸವಾಳ ಹೂವನ್ನು ರಾಯರ ಪೂಜೆಗೆ ಸಮರ್ಪಣೆ ಮಾಡೋದಕ್ಕೆ ಬರೋದಿಲ್ಲ. ಸೊ ಯಾಕೆ ಅಂತ ಎಲ್ಲ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆಲ್ರೆಡಿ. ಆ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಹಾಗೆಯೇ ರಾಯರಿಗೆ ಈಗ ಕೆಲವೊಂದು ಪೂಜಾ ನಿಯಮಗಳು ಇದ್ದೇ ಇರುತ್ತೆ. ಈಗ ಹೆಣ್ಮಕ್ಳು ತುಳಸಿ ಕೀಳಬಾರ್ದು, ರಾಯರಿಗೆ ಸಮರ್ಪಣೆ ಮಾಡುವಂಥ ಟೈಮ್ನಲ್ಲಿ ಹೆಣ್ಮಕ್ಳು ತುಳಸಿನ ಕೀಳಬಾರ್ದು. ಈ ಒಂದು ಸಣ್ಣ ಪುಟ್ಟ ಮಾಹಿತಿಗಳನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಹಾಗಾಗಿ ಆ ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಹಾಗೆಯೇ ನಿಮ್ಮಲ್ಲಿ ಇನ್ನೂ ಯಾವುದೇ ಥರದ ಪ್ರಶ್ನೆಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ಪ್ರತಿಯೊಂದು ಕಮೆಂಟಿಗೂ ಕೂಡ ಉತ್ತರನ ಕೊಡ್ತೀನಿ ಅಂತ ಹೇಳ್ತಾ, ರಾಯರ ಆರಾಧನೆನ ಎಲ್ಲರೂ ಶ್ರದ್ಧೆ ಭಕ್ತಿಯಿಂದ ಮಾಡೋಣಂತೆ. ಹಾಗೆಯೇ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂತ ಅಂದರೆ,
ಯಾರೋ ಒಬ್ಬರು ಮಾಡ್ತಾರೆ ಅಂತ ನೋಡಿಬಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ದಂಗೆ ರಾಯರು ಲಕ್ಷಾನುಗಟ್ಟಲೆ ಹೂ ಹಾಕಿದರೂ ಸಹ ಪೂಜೆನ ಒಪ್ತಾರೆ. ಒಂದು ತುಳಸಿ ದಳನ ಶ್ರದ್ಧೆಯಿಂದ ಇಟ್ಟರೂ ಸಹ ಒಪ್ತಾರೆ. ಹಾಗೆಯೇ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂತ ಅಂದರೆ, ರಾಯರ ಆರಾಧನೆನ ಮಾಡುವಂಥವ್ರು ಯಾವುದೇ ಕಾರಣಕ್ಕೂ ದೇವ್ರ ಮನೆ ಬಿಟ್ಟು ಹೊರಗಡೆ ಹಾಲ್ನಲ್ಲಾಗಿರ್ಬೋದು, ರೂಮ್ಗಳಲ್ಲಾಗಿರ್ಬೋದು ರಾಯರ ಸೇವೆ ಆರಾಧನೆನ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ಈ ವಿಷಯನ ನಾನು ಹೇಳ್ತಿದ್ದೀನಿ ಅಂತಂದರೆ, ನೋಡಿ, ರಾಯರ ಆರಾಧನೆ ಅನ್ನೋವಂಥದ್ದು, ನಾವು ರಾಯರ ಪೂಜೆನೇ ಆಗಲಿ ತುಂಬ ಮಡಿಯಿಂದ ಮಾಡಬೇಕಾಗುತ್ತೆ. ರಾಯರ ಆರಾಧನೆ ಅದರಲ್ಲೂ ಕೂಡ ವಿಶೇಷವಾಗಿರುವಂಥದ್ದು ರಾಯರ ಆರಾಧನೆ. ನಾವು ಎಲ್ಲಿ ಬೇಕೋ ಅಲ್ಲಿ ಇದನ್ನು ಮಾಡೋದಕ್ಕೆ ಬರೋದಿಲ್ಲ. ಎಷ್ಟೊಂದು ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ, ಈಗ ಸರ್ವೇ ಸಾಮಾನ್ಯ ನಾನು ಪ್ರತಿ ವಾರವೂ ರಾಯರ ಮಠದಲ್ಲಿ ಹೋದಾಗ ನೋಡಿರ್ತೀನಿ, ತುಂಬ ದೊಡ್ಡ ಫೋಟೋಗಳನ್ನು ಮಾಡಿಸಿಟ್ಕೊಂಡಿರ್ತಾರೆ. ರಾಯರ ಒಂದು ಮಠದಲ್ಲಿ ಅದನ್ನು ಕೊಟ್ಟು ಪೂಜೆ ಮಾಡಿಸಿ ಮನೇಲಿ ಹಾಕ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಫೋಟೋಗಳನ್ನು ಮಾಡ್ಕೊಂಡಿರ್ತಾರೆ. ನೋಡಿ, ನೀವು ಮನೇಲಿ ಎಷ್ಟೇ ದೊಡ್ಡ ಫೋಟೋ ಹಾಕ್ಕೊಂಡ್ರೂ ಕೂಡ ದೇವ್ರ ಮನೆಯಲ್ಲೇ ನೀವು ರಾಯರ ಆರಾಧನೆನ ಮಾಡಬೇಕಾಗುತ್ತೆ. ಅದರಲ್ಲೂ ನಾನು ಹೇಳಿರುವಂಥದ್ದು, ಸಂಕಲ್ಪ ಮಾಡಿ ಒಂದು ತೆಂಗಿನಕಾಯಿಯನ್ನು ನೀವೇನು ಇಡ್ತೀರಲ್ಲ ಅದನ್ನು ದೇವ್ರ ಮನೆಯಲ್ಲಿ ಬಿಟ್ಟರೆ ಮನೆಯಲ್ಲಿ ಇನ್ಯಾವ ಕಡೆಯೂ ಮಾಡೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತೆ. ಈಗ ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ, ಈ ವರಮಹಾಲಕ್ಷ್ಮಿ ಹಾಗೆ ಬೇರೆ ಲಕ್ಷ್ಮೀ ಪೂಜೆಗಳನ್ನೆಲ್ಲ ನಾವು ಹಾಲ್ನಲ್ಲಿ ಎಲ್ಲ ತುಂಬ ಜೋರಾಗಿ ಮಾಡ್ತೀವಲ್ಲ, ಅದೇ ರೀತಿ ರಾಯರ ಆರಾಧನೆಯೂ ಕೂಡ ಹಾಲ್ನಲ್ಲಿ ಒಂದು ಮಣೆ ಇಟ್ಬಿಟ್ಟು ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ದಯವಿಟ್ಟು ಆ ರೀತಿಯೆಲ್ಲ ಅಷ್ಟೊಂದು ವಿಜೃಂಭಣೆಯಿಂದ ಮಾಡೋದಕ್ಕೆ ಹೋಗಬೇಡಿ. ಎಷ್ಟೇ ದೊಡ್ಡ ಫೋಟೋ ಇದ್ದರೂ ಒಂದು ಪುಟ್ಟ ಫೋಟೋ ದೇವ್ರ ಮನೆಯಲ್ಲಿ ಅಥವಾ ಒಂದು ಸಣ್ಣ ವಿಗ್ರಹನಾಗಲಿ ದೇವ್ರ ಮನೆಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಎಂಥದ್ದೇ ನಿಮ್ಮ ಮನೆಯಲ್ಲಿ ದೊಡ್ಡ ಫೋಟೋ ಇದ್ದರೂ ಅದಕ್ಕೆ ಅಲಂಕಾರ ಮಾಡಿ, ನಾನು ಇಲ್ಲ ಅನ್ನಲ್ಲ, ಆದರೆ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡಿ, ಹಾಲ್ನಲ್ಲಿ ಎಲ್ಲ ಇಟ್ಬಿಟ್ಟು ಮಾಡೋದಕ್ಕೆ ಮಾಡೋವಂಥದ್ದು ಬೇಡ. ಯಾಕೆಂತ ಅಂದರೆ, ಎಷ್ಟೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ, ನಾವು ದೇವ್ರ ಮನೆಗೆ ಹೋಗುವಂಥ ಟೈಮ್ನಲ್ಲಿ ಕೈ ಕಾಲಿಗೆ ನೀರು ಹಾಕ್ಕೊಂಡ್ಬಿಟ್ಟೇ ಹೋಗುವಂಥದ್ದು. ಈಗ ಎಷ್ಟೊಂದು ಸತಿ ಕೆಲವೊಂದು ಅರ್ಜೆಂಟಿಂದ ಏನಾಗ್ಬಿಡುತ್ತೆ ಅಂದರೆ, ನಾವು ಹೊರಗಡೆ ಹಾಲ್ನಲ್ಲಾಗಿರ್ಬೋದು, ರೂಮ್ನಲ್ಲಾಗಿರ್ಬೋದು ರಾಯರ ಒಂದು ಆರಾಧನೆ ಆಗಿರ್ಬೋದು, ಅಲಂಕಾರ ಸೇವೆ ಪೂಜೆಗಳನ್ನು ಮಾಡಿರ್ತೀವಿ ಅಂತ ಅಂದಾಗ ಅಷ್ಟೇ ಒಂದು ಮಡಿಯನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಹೇಗಂತಂದರೆ, ಎಷ್ಟೊಂದು ಜನಗಳ ಮನೆಯಲ್ಲಿ ರೂಮ್ನಲ್ಲಿ ರಾಯರ ಫೋಟೋ ಇಟ್ಕೊಂಡು ಪೂಜೆನ ಮಾಡ್ತಿರ್ತಾರೆ. ನಾವು ಮಲಗುವಂಥ ಜಾಗನೂ ಅಲ್ಲೇ ಆಗಿರುತ್ತೆ, ಜೊತೆಗೆ ರಾಯರ ಒಂದು ಸೇವೆ ಮಾಡುವಂಥ ಜಾಗನೂ ಅದೇ ಆಗಿರುತ್ತೆ. ನಾವು ರಾಯರ ಸೇವೆನ ಮಾಡ್ತೀವಿ ಅಂದಾಗ ಮಿನಿಮಮ್ ಒಂದು ರಾಯರಿಗೆ ಗೌರವ ಹಾಗೆ ಬೆಲೆನ ಸಮರ್ಪಣೆ ಮಾಡಬೇಕಾಗುತ್ತೆ. ನಾವು ಮಲಗುವಂಥ ಜಾಗದಲ್ಲಿ ರಾಯರ ವಿಜೃಂಭಣಾ ಸೇವೆಗಳು ಎಲ್ಲ ನಡಿಬಾರ್ದು. ಹಾಗಾಗಿ ರೂಮ್ನಲ್ಲಿ ರಾಯರ ಫೋಟೋ ಇಟ್ಕೊಂಡು ಆರಾಧನೆ ಮಾಡೋಣ ಅಂತ ಅಂದ್ಕೊಂಡಿರೋ ಅಂಥವ್ರು ದಯವಿಟ್ಟು ಹೇಳುವಂಥದ್ದು ಇಷ್ಟೇ, ದೇವ್ರ ಮನೆಯಲ್ಲಿ ರಾಯರ ಆರಾಧನೆನ ಮಾಡಿ. ಸಿಂಪಲಾಗಾದರೂ ಪರವಾಗಿಲ್ಲ, ದೇವ್ರ ಮನೆಯಲ್ಲೇ ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ನಾವು ಆರಾಧನೆನ ಮಾಡಿದರೆ ನಾವು ಮಾಡುವಂಥ ಪೂಜಾ ಕಾರ್ಯಗಳಿಗೂ ಕೂಡ ಒಂದು ಫಲ ಅನ್ನೋದು ಸಿಗುತ್ತೆ. ಈಗ ಎಷ್ಟೊಂದು ಜನ ಹಾಲ್ನಲ್ಲಿ ಮಾಡ್ತಾರೆ, ಹಾಗೆಯೇ ರೂಮ್ನಲ್ಲಿ ಎಲ್ಲ ಮಾಡ್ತಾರೆ. ಅಷ್ಟೊಂದು ಮಡಿಯಿಂದ ನಾವು ಹಾಲ್ನಲ್ಲಿ ರೂಮ್ನಲ್ಲಿ ಎಲ್ಲ ಇರೋದಕ್ಕಾಗಲ್ಲ. ಮನೆಯಂತೂ ಯಾವಾಗಲೂ ಮಡಿಯಿಂದ ಇರಬೇಕಂದ್ರೆ ಸಾಧ್ಯವೇ ಇಲ್ಲ. ಹಾಗಾಗಿ ದೇವ್ರ ಮನೆಯಲ್ಲಿ ರಾಯರ ಒಂದು ಆರಾಧನೆ ಮಾಡುವಂಥದ್ದು ಸೂಕ್ತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ, ಹಾಗೆಯೇ ಈ ವಿಡಿಯೋ ಎಲ್ಲರಿಗೂ ಸಹಾಯಕವಾಗಲಿ. ಹಾಗೆಯೇ ಎಷ್ಟೊಂದು ಜನನೂ ಕೂಡ ರಾಯರ ಒಂದು ಸೇವೆ ಆರಾಧನೆನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರಿಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಸಹಾಯಕ ಆಗಲಿ. ಹಾಗಾಗಿ ನಿಮಗೆ ಗೊತ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಈ ಒಂದು ಕಂಟೆಂಟ್ ನಿಮಗೆ ಇಷ್ಟ ಆದರೆ ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮಲ್ಲಿ ಯಾವುದೇ ತರಹದ ಪ್ರಶ್ನೆಗಳಿದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಎಲ್ಲರೂ ರಾಯರ ಆರಾಧನೆನ ಶ್ರದ್ಧೆ ಭಕ್ತಿಯಿಂದ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.